ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಕಷ್ಟ ಜಾಸ್ತಿ ಯಾರಿಗೆ ಬರುತ್ತೋ ಅಂಥವ್ರ ಜೊತೆಗೆ ರಾಯರಿರೋದು ಅಲ್ವಾ? ತುಂಬ ಕಷ್ಟ ಯಾರು ಅನುಭವಿಸ್ತಿರ್ತಾರೆ ನೋಡಿ, ಅಂಥವ್ರ ಜೊತೆಗೆ ರಾಯರು ಇರ್ತಾರೆ. ಏಕೆಂತಂದರೆ ನಿಮ್ಮ ಕಷ್ಟ ಮುಗಿತಾ ಬಂತು ಅಂತ ಅರ್ಥ. ಕಷ್ಟ ನೀವು ಎಷ್ಟು ಕಷ್ಟಪಡ್ತಿದ್ದೀರೋ ಆ ಕಷ್ಟ ಎಲ್ಲ ಮುಗಿತಾ ಬರ್ತಿದೆ ಅಂತಲೇ ಅರ್ಥ. ಯಾರಿಗೆಲ್ಲ ಕಷ್ಟ ಮುಗ್ದಿದೆಯೋ ಅಂಥವ್ರಿಗೆ ರಾಯರು ಅನುಗ್ರಹ ಮಾಡೋ ಅಂಥದ್ದು. ನೋಡಿ, ನೀವು ಕಷ್ಟದಲ್ಲಿದ್ದೀರಾ, ನಿಮಗೆ ರಾಯರು ಅನುಗ್ರಹ ಮಾಡಲ್ಲ ಅಂತಲ್ಲ, ನಿಮ್ಮ ಜೊತೆನೇ ರಾಯರು ಇರ್ತಾರೆ. ಏಕೆ ಅಂತಂದರೆ ಹೆಚ್ಚೆಚ್ಚು ಕಷ್ಟ ಯಾರು ಅನುಭವಿಸ್ತಿರ್ತಾರೋ ಅವ್ರ ಜೊತೆಗೆ ರಾಯರು ಇರ್ತಾರೆ ಅಲ್ವಾ? ಯಾಕೆ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕಷ್ಟ ಇನ್ನೇನು ಮುಗಿತಾ ಬರ್ತು, ರಾಯರ ಅನುಗ್ರಹ ಇನ್ನೇನು ನಮಗೆ ಕಾದಿದೆ ಅನ್ನೋ ಟೈಮಲ್ಲಿ ಕಷ್ಟಗಳು ಜಾಸ್ತಿ ಬರ್ತವೆ. ಆವಾಗ ಕಷ್ಟ ನೋಡಿ ಎದುರೋದಕ್ಕೆ ಹೋಗಬೇಡಿ. ಆ ಕಷ್ಟಕ್ಕೂ ಹೇಳಿ, ನೋಡು ಕಷ್ಟ, ನನಗೆಷ್ಟು ಕಷ್ಟ ಕೊಡ್ತೀಯ ನೀನು ಕೊಡು, ನನ್ನ ಜೊತೆ ರಾಯರಿದ್ದಾರೆ ಆಯಿತಾ. ನಾನು ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಮನೆಯಲ್ಲಿ ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ, ನೀವು ನನಗೆಲ್ಲ ಕಷ್ಟ ಕೊಡ್ತಾ ಇರೋದು ರಾಯರಿಗೆ ಅಂತ ನಾವು ಹೇಳಬೇಕು. ಏಕೆಂತಂದರೆ ನಾವು ತುಂಬ ಕಷ್ಟಪಡಬೇಕಾದ್ರೆ ದೇವ್ರುಗಳ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟನೆಲ್ಲ ಹೇಳ್ಕೊತೀವಿ ಅಲ್ವಾ? ದೇವರೇ, ಯಾಕಪ್ಪ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಾ ಇದೀಯ ನೀನು, ನಮ್ಮ ಕಷ್ಟನೆಲ್ಲ ಯಾವತ್ತೂ ನೀನು ದೂರ ಮಾಡ್ತೀಯ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಆದರೆ ಕಷ್ಟ ಕೊಡೋದೇ ದೇವ್ರಲ್ವಾ? ದೇವ್ರ ಮುಂದೆನೇ ಹೋಗ್ಬಿಟ್ಟು ನಾವು ಏನು ನೀನು ಕಷ್ಟ ಕೊಡ್ತಾ ಇದೀಯ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನಾವು ಕಷ್ಟಗಳಿಗೆ ಹೇಳ್ಬೇಕು, ನನ್ನ ಜೊತೆ ರಾಯರಿದ್ದಾರೆ, ದೇವರಿದ್ದಾರೆ, ನೀವು ನನಗೆಲ್ಲ ಕಷ್ಟ ಕೊಡ್ತಾ ಇರೋದು ದೇವ್ರುಗಳಿಗೆ ಅಂತ ಕಷ್ಟಗಳಿಗೂ ರಾಯರು ಹೇಳ್ತಾರೆ. ಕಷ್ಟಗಳಿಗೆ ರಾಯರು ಕೊಡುವಂಥ ಸೂಚನೆಗಳು, ನಾನು ಕಷ್ಟ ಕೊಡೋದು ನಾನು, ಅವರಿಗೆ ಸುಖ ಕೊಡೋದು ನಾನು ಅಂತ ನಮ್ಮ ರಾಯರು ಹೇಳ್ತಾರೆ ಅಲ್ವಾ? ನೋಡಿ, ಕಷ್ಟ ಮನುಷ್ಯನಿಗೆ ಬರದೆ ಮರಗಳಿಗೆ ಬರಲ್ಲ, ಒಂದು ಪ್ರಾಣಿ ಪಕ್ಷಿಗಳಿಗೆ ಬರಲ್ಲ. ಏಕೆಂತಂದರೆ ಮನುಷ್ಯ ಎಷ್ಟು ಕಷ್ಟ ತಡ್ಕೋತಾನೋ, ಅವನು ಯಾವ ರೀತಿ ಅನುಭವಿಸ್ತಾನೋ, ನಾನು ಕಷ್ಟ ಕೊಟ್ಟರೆ ಒಬ್ಬ ಮನುಷ್ಯ ಅವನು ಯಾವ ರೀತಿ ತಗೋತಾನೆ, ಯಾವ ರೀತಿ ಅವನು ಕಷ್ಟನೆಲ್ಲ ಎದುರಿಸ್ತಾನೆ ಅಂತ ದೇವ್ರುಗಳು ಕಷ್ಟ ಕೊಟ್ಟೆ ನೋಡ್ತಾರೆ. ಜಾಸ್ತಿ ಕಷ್ಟನ ಯಾರು ಸಹಿಸ್ಕೋತಾರೋ, ಆ ಕಷ್ಟನೆಲ್ಲ ಬಗೆಹರಿಸ್ತಾ ಅದನ್ನು ಮುಂದಕ್ಕೆ ಬರ್ತಾರೋ, ಕಷ್ಟನೆಲ್ಲ ದಾಡ್ಕೊಂಡು ಮುಂದಕ್ಕೆ ಒಂದು ಜೀವನ ಅಂತ ಯಾರು ಸಾಗಿಸ್ತಾರೋ ಅವ್ರ ಜೊತೆನೇ ರಾಯರು ಇರ್ತಾರೆ. ಏಕೆಂದರೆ ಅಂಥವ್ರಿಗೆ ಜಾಸ್ತಿ ಕಷ್ಟ ಕೊಡೋದು ರಾಯರು, ಅಂಥವ್ರ ಜೊತೆನೂ ಸಹ ಇರ್ತಾರೆ. ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ತುಂಬ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ ಅಂತಂದರೆ ಅಂಥವ್ರಿಗೆ ಹೆಚ್ಚೆಚ್ಚು ಕಷ್ಟ ಕೊಡೋದು ರಾಯರು. ಏಕೆ ಅಂತಂದರೆ ರಾಯರಿಗೆ ಗೊತ್ತು ಇವರ ಶಕ್ತಿ ಏನಿದೆ, ಇವರು ಕಷ್ಟ ಕೊಟ್ಟರೆ ಯಾವ ರೀತಿ ತಗೋತಾರೆ, ಸುಖ ಕೊಟ್ಟರೆ ಇವ್ರು ಯಾವ ರೀತಿ ತಗೋತಾರೆ ಅಂತ ಪರೀಕ್ಷೆ ಮಾಡಿನೇ ನಮಗೆ ಒಂದು ಅನುಗ್ರಹ ಮಾಡೋವಂಥದ್ದು. ಜಾಸ್ತಿ ಯಾರಿಗೆ ಕಷ್ಟ ಕೊಡ್ತಿದ್ದಾರೆ ಅವ್ರಿಗೆ ಒಂದು ಬೇಗ ಅನುಗ್ರಹ ಮಾಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಕಷ್ಟ ಬರ್ತಿದ್ದಂಗೆ ನಮಗಾಗಲ್ಲಪ್ಪ, ಇಷ್ಟು ಕಷ್ಟನೇ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ, ಇನ್ನು ಬೆಟ್ಟದಂಗೆ ಬಂದ ಕಷ್ಟನ ನಾವು ಹೇಗೆ ತಡ್ಕೊಳ್ಳೋದು ಅಂತ ಕೆಲವರು ಒಂದು ಜೀವನನ ಅಂತ್ಯ ಮಾಡ್ಕೋತಾರೆ. ನೋಡಿ, ಆ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಮಗೆ ಮುಂದೆ ಕಾಲ ಅಂತ ಇದೆ, ಆ ಕಾಲದಲ್ಲಿ ರಾಯರು ಒಂದು ಅನುಗ್ರಹ ಅಂತ ಮಾಡ್ತಿದ್ದಾರೆ. ನಮಗೆ ಮೊದಲು ಕಷ್ಟ ಕಮ್ಮಿ ಬರ್ತಿದೆ ಅಂತ ನಾವು ಯಾವುದೇ ಒಂದು ರೀತಿಯಲ್ಲೂ ನಾವೊಂದು ಜೀವಕ್ಕೆ ಹಾನಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನಮ್ಮ ಧೈರ್ಯನ ಕುಗ್ಗಿಸೋದಕ್ಕೆ ಹೋಗಬಾರ್ದು. ನಾವು ಬರಲಿ, ಕಷ್ಟ ಎಷ್ಟು ಬರುತ್ತಾ ಬರಲಿ, ಏಕೆ ಅಂತಂದರೆ ಕಷ್ಟ ಕೊಡೋದು ದೇವರು, ಅದನ್ನು ದೂರ ಮಾಡೋದು ದೇವರು ಅಂತ ಒಂದು ನಂಬಿಕೆಯಲ್ಲಿ ನಾವು ಜೀವನ ಸಾಗಿಸ್ಬೇಕು. ಯಾರಿಗೆ ಕಷ್ಟ ಇರೋದಿಲ್ಲ ಹೇಳಿ? ಎಂಥ ದೇವತೆಗಳಿಗೂ ಸಹ ಕಷ್ಟ ಇದ್ದಿದ್ದೇನೆ, ಎಂಥ ದೇವ್ರುಗಳು ಸಹ ಕಷ್ಟ ಅನ್ನೋದನ್ನು ಅನುಭವಿಸಿದ್ದಾರೆ. ನಮ್ಮ ರಾಯರು 13 ವರ್ಷ ಕಷ್ಟ ಅನ್ನೋದನ್ನು ಅನುಭವಿಸಿದ್ದಾರೆ ಅಲ್ವಾ? ಅಂಥವ್ರಿಗೆ ಕಷ್ಟಗಳು ಬಿಟ್ಟಿಲ್ಲ ಅಂದಮೇಲೆ ಇನ್ನು ನಮ್ಮ ಮನುಷ್ಯರಾದವ್ರಿಗೆ ಕಷ್ಟಗಳು ಬಿಡ್ತಾವ? ಅದರಲ್ಲೂ ಕಷ್ಟ ಕೊಡೋದು ಯಾರು ಕೊಡೋದು? ದೇವ್ರು ಕೊಡೋದು. ಯಾರ ರೂಪದಲ್ಲಿ? ಮನುಷ್ಯರ ರೂಪದಲ್ಲಿ ಕಷ್ಟ ಕೊಡೋದು. ಒಬ್ಬ ಮನುಷ್ಯನಿಗೆ ಕಷ್ಟ ಕೊಡೋದು ಅಂತಂದರೆ ಒಬ್ರಿಗೆ ಖುಷಿ ಕೊಡುತ್ತೆ, ಒಬ್ರಿಗೆ ಕಣ್ಣೀರು ಹಾಕ್ಸೋದು, ಒಬ್ರಿಗೆ ಕಷ್ಟ ಕೊಡೋದು ಅಂದರೆ ಕೆಲವ್ರಿಗೆ ಅದು ಖುಷಿ ಕೊಡುತ್ತೆ. ಒಬ್ಬರು ಕಣ್ಣೀರು ಹಾಕೋದು, ಒಬ್ಬರು ಕಷ್ಟದಲ್ಲಿರೋದು, ಅವ್ರನ್ನ ಮತ್ತಷ್ಟು ಕಷ್ಟದ ಜೊತೆಗೆ ಸಿಲುಕಿಸೋದು, ಕೆಲವ್ರಿಗೆ ಅದೆಲ್ಲ ಖುಷಿ ಕೊಡುತ್ತೆ. ಏಕೆ ಅಂತಂದರೆ ಒಬ್ಬರು ಕಷ್ಟ ಪಡೋದು ನೋಡಿದ್ರೆ, ಒಬ್ಬರು ಕಣ್ಣೀರು ಹಾಕೋದು ನೋಡಿದ್ರೆ ಕೆಲವ್ರಿಗೆ ತುಂಬ ಖುಷಿಯಾಗುತ್ತೆ. ನೋಡಿ, ನೀವು ಅಂಥವ್ರಿಗೋಸ್ಕರ ನೀವು ಎದುರೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನ ಏನಿದೆ ಅದನ್ನು ಸಾಗಿಸ್ಕೊಂಡೋಗಿ. ನೀವು ಕಷ್ಟ ಕೊಡ್ತೀರಾ
ಕೊಡಿ. ನೀವು ಅದಕ್ಕೆ ತಿರುಗಿಸಿ ಏನೋ ಒಂದು ಉತ್ತರ ಕೊಡೋಕೆ ಹೋಗ್ಬೇಡಿ. ನೀವು ಮೌನವಾಗಿದ್ದು ಬಿಡಿ. ಅವ್ರು ಕಷ್ಟ ಕೊಡಲಿ. ದೇವರೇ ನನಗಲ್ಲ ದೇವರೇ ಕಷ್ಟ ಕೊಡ್ತಾ ಇರೋದು, ನಿಮಗೆ ದೇವರೇ ಕಷ್ಟ ಕೊಡ್ತಾ ಇರೋದು ಇವ್ರುಗಳು, ಅವ್ರನ್ನ ನೀವೇ ನೋಡ್ಕೋಬೇಕು ತಂದೆ ಅಂತ ಒಂದು ದೇವ್ರ ಪಾದಕ್ಕೆ ಹಾಕ್ಬಿಡಿ. ನೀವು ನಮ್ಮ ಹತ್ರ ಹೆಚ್ಚೆಚ್ಚು ಕಷ್ಟ ಇದೆ ಅಂತ ಗೊತ್ತಾಯ್ತಿದ್ದಂಗೆ ಯಾರು ಅಷ್ಟೇ ನಮ್ಮ ಹತ್ರ ಅನ್ನೋದು ಬರೋದಿಲ್ಲ. ಎಲ್ಲಿ ನಮ್ಮ ಸಹಾಯ ಕೇಳ್ತಾರೋ, ಎಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದುಬಿಡ್ತಾರೋ ಅಂತಂದ್ಬಿಟ್ಟು ಯಾರು ಅಷ್ಟೇ ನಮ್ಮ ಹತ್ರನೇ ಬರೋದಿಲ್ಲ. ಸುಮಾರು ಜನ ಅಷ್ಟೇ, ಯಾವ ಫ್ರೆಂಡ್ಸ್ ಆಗಲಿ, ಯಾವ ಸಂಬಂಧಗಳಾಗಲಿ, ಯಾರೇ ಆಗಲಿ, ನಮಗೆ ಕಷ್ಟ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಯಾರ್ಯಾರು ನಮ್ಮ ಹತ್ರ ಬರೋದಿಲ್ಲ. ನೀವು ಪರೀಕ್ಷೆ ಮಾಡಿ, ನಿಮಗೆ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಕಷ್ಟದಲ್ಲಿದ್ದಾಗ ಯಾರು ಬರ್ತಾರೆ, ನೀವು ಸುಖದಲ್ಲಿದ್ದಾಗ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇದೆಲ್ಲ ನಡೆಯೋದೇ. ಇದು ಸಹಜನೇ. ಒಬ್ಬರು ಕಷ್ಟ ಕೊಡೋದಂದರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ನೋಡಿ, ಅಂಥವ್ರು ನೋಡಿ ನೀವಿನ್ನೂ ಮುಂದೆ ಸಾಗ್ತಾ ಹೋಗಬೇಕು, ಆಯಿತಾ? ಒಂದು ದೇವರಿದ್ದಾರೆ. ಏಕೆ ಅಂತಂದರೆ ಜನ ಕಷ್ಟ ಕೊಟ್ಟರು ಅಂತಂದ್ಬಿಟ್ಟು ದೇವ್ರುಗಳು ಕೈ ಬಿಡೋದಿಲ್ಲ. ಯಾರು ಹೆಚ್ಚೆಚ್ಚು ಕಷ್ಟ ಅನುಭವಿಸ್ತಿದ್ದಾರೋ ಅಂಥವ್ರ ಜೊತೆನೇ ದೇವ್ರಿರೋದು. ನಾನು ಇನ್ನೂ 10 ಬಾರಿ ಅಲ್ಲ 100 ಬಾರಿ ಹೇಳ್ತೀನಿ, ಜಾಸ್ತಿ ಯಾರು ಕಷ್ಟ ಅನುಭವಿಸ್ತಿದ್ದಾರೋ ಅವ್ರ ಜೊತೆನೇ ದೇವ್ರಿರೋದು. ಏಕೆಂತಂದರೆ ಅವರು ಒಂದು ಕಷ್ಟ ಅನುಭವಿಸ್ತಿರ್ತಾರಲ್ಲ ಅಂತಂದ್ಬಿಟ್ಟೆ ದೇವರು ಅಂಥವ್ರ ಭಾಗದಲ್ಲಿರೋ ಅಂಥದ್ದು. ಕಷ್ಟ ಕೊಡ್ತೀರಾ ಕೊಡಿ, ಏಕೆಂತಂದರೆ ನೀನು ಮಾಡಿದಂಥ ಪಾಪ ಕರ್ಮೆಲ್ಲ ದೂರ ಆಗಲಿ. ಆ ದೂರ ಆಗೋ ತನಕನೂ ನಾನು ನಿನ್ನ ಜೊತೇಲಿ ಇರ್ತೀನಿ. ಅವ್ರು ಎಷ್ಟು ಕಷ್ಟ ಕೊಡ್ತಾರೋ ಕೊಡಲಿ, ನಾನು ಇರ್ತೀನಿ ನಿನ್ನ ಜೊತೇಲಿ ಅಂತ ದೇವತೆಗಳು ಹೇಳ್ತಾರೆ. ಅದರಲ್ಲೂ ನಮ್ಮ ರಾಯರು ಹೇಳ್ತಾರೆ. ನೋಡಿ, ನಾನು ಹೇಳೋದು ಕೇಳಿ, ಏಕೆಂದರೆ ನನ್ನ ಅನುಭವದ ಮಾತಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಜಾಸ್ತಿ ಯಾರನ್ನೂ ಅಷ್ಟೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏಕೆಂತಂದರೆ ಅವರಿಂದನೇ ನಿಮಗೆ ನೋವು ಬರುತ್ತೆ. ಏಕೆಂತಂದರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ, ಅದು ಸಿಹಿಯಾಗಿರುತ್ತೆ. ಆದರೆ ಹೋಗ್ತಾ ಅದೇ ಕಹಿಯಾಗಿಬಿಡುತ್ತೆ. ಅದರಿಂದ ನೋವು ಪಡೋದು ಜಾಸ್ತಿ ಆಗುತ್ತೆ. ನೀವು ಅವರಿಂದ ಒಂದು ತೊಂದರೆಗೆ ಸಿಕ್ಕಾಕ್ಕೋತೀರ, ನೀವು ಒಂದು ಕಣ್ಣೀರು ಹಾಕ್ತೀರ, ನೀವು ಇಲ್ದಿರೋ ಕಷ್ಟಗಳಿಗೆಲ್ಲ ನೀವು ಸಿಲುಕ್ತೀರ. ನೀವು ಅದಕ್ಕೆ ಹೇಳೋದು, ಜನನ ಸಂಪರ್ಕ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯಾಕಪ್ಪ ನಾನು ಹೇಳ್ತೀನಿ ಅಂತಂದರೆ, ನಿಮಗೆ ಅನುಭವ ಆಗಿರ್ಬೋದು, ಹೆಚ್ಚೆಚ್ಚು ಜನ ಸಂಪರ್ಕ ನಾವು ಜಾಸ್ತಿ ಮಾಡಿಕೊಂಡಷ್ಟು ನಮಗೆ ಕಣ್ಣೀರೇ ಜಾಸ್ತಿ. ನಮಗೆ ಜನ ಸಂಪರ್ಕ ಮಾಡ್ಕೋಬೇಡಿ ಅಂತ ನಾನು ಹೇಳಲ್ಲ, ಮಾಡ್ಕೊಳ್ಳಿ. ಆದರೆ ಒಂದು ಲಿಮಿಟಲ್ಲಿರಬೇಕು, ಒಂದು ಮಿತಿನಲ್ಲಿರಬೇಕು. ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅಮೃತನೂ ಒಂದು ಟೈಮಲ್ಲಿ ವಿಷ ಆಗುತ್ತೆ. ಹಾಗೆ ನಾವು ಜಾಸ್ತಿ ಹಚ್ಕೊಂಡಷ್ಟು ಅವರಿಂದನೇ ಒಂದು ನೋವು ಬರುತ್ತೆ. ಏಕೆ ಅಂತಂದರೆ ಸಂಬಂಧಗಳಿಂದ ನಾವು ನೋವು ಪಟ್ಟಿರ್ತೀವಿ. ಸಂಬಂಧ ಯಾವುದು ಬೇಡಪ್ಪ, ಇವರಿಂದ ನಾವು ದೂರ ಇರಬೇಕು ಅಂತಂದ್ಬಿಟ್ಟು ನಾವು ಜನಸಂಪರ್ಕ ಇಟ್ಕೋತೀವಿ. ಆದರೆ ಜನಸಂಪರ್ಕ ಮಾಡಿಕೊಂಡಷ್ಟು ಕಣ್ಣೀರೇ ಜಾಸ್ತಿ ಆಗುತ್ತೆ, ಕಷ್ಟಗಳೇ ಜಾಸ್ತಿ ಆಗುತ್ತೆ. ಕೆಲವ್ರಿಗೆಲ್ಲ ಅನುಭವ ಆಗಿರುತ್ತೆ ಇದು. ನಾನು ಅದಕ್ಕೆ ಹೇಳೋದು, ಜನಸಂಪರ್ಕ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿ ಇಟ್ಕೊಳ್ಳಿ. ನೀವು ಅವರಿಂದ ನೋವು ಪಡಬೇಕಾಗುತ್ತೆ, ಮತ್ತು ಅವರಿಂದ ನೀವು ಬೀದಿನಲ್ಲೂ ಬಂದು ನಿಲ್ಲಬೇಕಾಗುತ್ತೆ. ಜನಸಂಪರ್ಕ ಎಷ್ಟು ನೀವು ಮಾಡ್ತೀರೋ ಅಷ್ಟು ನೀವು ಬೀದಿಗೆ ಬರಬೇಕಾಗುತ್ತೆ. ಏಕೆ ಅಂತಂದರೆ ನೀವು ಚೆನ್ನಾಗಿರಬೇಕಾದ್ರೆ ಒಂದು ನಿಮ್ಮಲ್ಲಿರೋ ಒಳ್ಳೆತನನೆಲ್ಲ ಹೇಳ್ಕೊತೀರ. ನಿಮ್ಮ ಮನೆಯಲ್ಲಿ ಏನಿದೆ, ಹೇಗೆ, ಎತ್ತ, ಇದನ್ನೆಲ್ಲ ಹೇಳ್ಕೊತೀರ. ಒಂದು ಅವರು ಏನಾರು ನಿಮ್ಮ ಹತ್ರ ಒಂದು ಸಹಾಯ ಕೇಳ್ತಾರೆ, ನಿಮಗೆ ಮನಸ್ಸು ಕರಗಿ ನೀವು ಕೊಡ್ತೀರಾ. ಆದರೆ ಅವರು ತಿರುಗಿಸಿ ಕೊಡಬೇಕಾದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತವೆ. ಒಂದು ಮಾತನ್ನೋದು ಬರುತ್ತೆ, ನಿಮ್ಮ ಬಗ್ಗೆ ಹೋಗಿ 10 ಜನ ಕೈಲಿ ಹೇಳ್ತಾರೆ, ಆವಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ನಾನು ಅದಕ್ಕೆ ಹೇಳೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಮಸ್ಯೆಗಳೇ ಜಾಸ್ತಿ ಹೊರತು ಅದರಿಂದ ಉಪಯೋಗ ಏನಿಲ್ಲ. ಕೆಲವರಿಂದ ಉಪಯೋಗ ಆಗುತ್ತೆ. ಯಾಕಪ್ಪ ಅಂತಂದರೆ ಕೆಲವರು ಕಷ್ಟಕ್ಕಾಗ್ತಾರೆ. ಕೆಲವು ಫ್ರೆಂಡ್ಸ್ಗಳು ಕಷ್ಟದಲ್ಲೇ ಕೈ ಹಿಡಿತಾರೆ ಅಲ್ವಾ? ಆದರೆ ಎಲ್ಲರೂ ಆ ರೀತಿ ಇರೋದಿಲ್ಲ. ನಿಮಗೆ ಯಾರು ಒಳ್ಳೆಯವ್ರು ಅನಿಸುತ್ತೆ ಅವ್ರನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಗೆ ಯಾರು ಸರಿ ಬರೋದಿಲ್ಲ ನೋಡಿ, ಒಂದು ಸತಿ ಮನಸ್ತಾಪ ಅವ್ರನ್ನ ದೂರ ಇಟ್ಬಿಡಿ. ತಿರ್ಗಾ ನೀವು ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿದ್ದಂಗೆ ನಗ್ತಾ ಇದ್ದಂಗೆ ಅವ್ರನ್ನ ದೂರ ಬಿಟ್ಬಿಡಿ. ನೀವು ಒಂದು ಫೋನ್ ಸಂಪರ್ಕ ಆಗಿರ್ಬೋದು, ಇಲ್ಲ ಒಂದು ಮಾತುಕತೆನಲ್ಲಾಗಿರ್ಬೋದು, ಇಲ್ಲ ಒಂದು ಮನೆ ಕರ್ಸ್ಕೊಳ್ಳೋದು ರೀತಿಲಾಗಿರ್ಬೋದು, ಸ್ವಲ್ಪ ಅವಾಯ್ಡ್ ಮಾಡ್ತಾ ಹೋಗಿ. ಆವಾಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರ್ತೀರ ಅಲ್ವಾ? ನಾನು ಯಾಕೆ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹೆಚ್ಚೆಚ್ಚು ಜನಸಂಪರ್ಕ ನಾನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂತಂದರೆ ಬೇರೆಯವರೆಲ್ಲ ಮಾಡಿಕೊಂಡು ಅವರು ಕಣ್ಣೀರು ಹಾಕ್ತಿರ್ತಾರಲ್ಲ, ಕಷ್ಟದಲ್ಲಿ ಇರ್ತಾರಲ್ಲ, ಅವರಿಂದನೇ ಅವರು ತುಂಬ ನೋವು ಪಡ್ತಿರ್ತಾರೆ. ಈಗ ಒಂದು ಕಷ್ಟ ಅಂತ ಅವರು ಒಂದು ದುಡ್ಡು ಕಾಸು ಕೊಡ್ತಾರೆ, ಆದರೆ ಆ ದುಡ್ಡು ಕಾಸಿಂದನೇ ಒಂದು ಸಂಬಂಧ ಅನ್ನೋದು ಕಿತ್ತೋಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೊಳ್ಳಿ. ಅತಿಯಾಗಿ ಯಾರನ್ನೂ ಅಷ್ಟೇ ಮನ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಮನ್ಸಿಗೆ ನಾವು ತುಂಬ ಒಬ್ಬರನ್ನ ಹಚ್ಕೊಂಡ್ಬಿಟ್ವಿ ಅಂತಂದರೆ ಅವ್ರನ್ನ
ನಮ್ಮನ್ನು ಬಿಡೋಕ್ಕಾಗೋದಿಲ್ಲ. ಅವ್ರಾಗ ಅವ್ರಿಗೆ ಬಿಟ್ಟೋಯ್ತು ಅಂತಂದರೆ ನಮ್ಮ ಮನಸ್ಸಿಗೆ ಗಾಯ ಆಗುತ್ತೆ. ಅವಾಗ ನಮ್ಮ ಮನೆಯಲ್ಲಿ ಗೊಂದಲ ಶುರುವಾಗುತ್ತೆ. ಮನೇಲಿ ಗಂಡ ಹೆಂಡ್ತಿಗೆ ಜಗಳ ಬರುತ್ತೆ. ಒಂದು ಮಕ್ಳ ಮೇಲಾಗಿರ್ಬೋದು, ಒಂದು ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಮನೇಲಿ ಒಂದು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಏಕೆಂತಂದರೆ ನೀವು ಅದ್ರ ಗುಂಗಲೇ ಇರ್ತೀರಲ್ಲ, ನಮ್ಗೆ ಅವ್ರು ಮೋಸ ಮಾಡಿಬಿಟ್ರು, ನಮ್ಮಲ್ಲಿ ಕಣ್ಣಲ್ಲಿ ನೀರು ಹಾಕ್ಸಿದ್ರು, ನಮ್ಮ ಹತ್ರ ದುಡ್ಡು ಕಾಸು ಇಸ್ಕೊಂಡ್ರು, ನಮಗೆ ಮೋಸ ಮಾಡಿಬಿಟ್ರು ಅಂತ ನೀವು ಅದೇ ನೆನಪಲ್ಲಿ ಇರ್ತೀರಲ್ಲ. ಆ ನೆನಪಲ್ಲಿ ಇರಬೇಕಾದ್ರೆ ನಿಮಗೆ ಮನೆ ಬಗ್ಗೆ ನಿಮ್ಗೆ ನೆನಪಾಗೋದಿಲ್ಲ. ನೀವು 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ನೋಡಿ, ಅಂಥವ್ರು ದೂರ ನಿಮ್ಮಿಂದ ಆಗ್ತಿದ್ದಾರೆ ಅಂತಂದರೆ ದೇವರೇ ದೂರ ಮಾಡಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಚ್ಚೆಚ್ಚು ಸಮಯನ ನಿಮ್ಮ ಮನೆ ಕೊಡಿ, ನಿಮ್ಮ ಗಂಡ ಮಕ್ಕಳು ಜೊತೆ ಕಳೀರಿ, ನಿಮ್ಮ ಒಂದು ಹೆಂಡತಿ ಮಕ್ಕಳು ಜೊತೆ ಕಳೀರಿ. ಯಾರೋ ಒಬ್ಬರು ಮೋಸ ಮಾಡಿಬಿಟ್ರು ಅಂತ ನೀವು ಮನಸ್ಸು ಕೆಡಿಸ್ಕೊಂಡು ಬೇರೆ ದಾರಿಗೆಲ್ಲ ಹೋಗೋದು ತಪ್ಪದು, ಬೇರೆ ಆಲೋಚನೆ ಮಾಡೋದೆಲ್ಲ ತಪ್ಪದು. ನಾನು ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಈ ಥರ ಮಾಡ್ತಿದ್ದಾರೆ. ನಾನು ಅದಕ್ಕೆ ನಾನು ಹೇಳ್ತಾ ಇರೋದು, ಅಂಥವ್ರಿಗೆಲ್ಲ ನಾನೊಂದು ಕಿವಿ ಮಾತು ಹೇಳ್ತೀನಿ. ನೀವು ಯಾರಿಗೋಸ್ಕರನೋ ನಿಮ್ಮ ಒಂದು ಸುಂದರವಾದ ಜೀವನ ಕಳ್ಕೊಬೇಡಿ. ನೀವು ನಿಮ್ಗೆ ಹೆಂಡತಿ ಮಕ್ಕಳು ಅಂತ ಇರ್ತಾರೆ, ಇಲ್ಲ ನಿಮ್ಗೊಂದು ಗಂಡ ಮಕ್ಕಳು ಅಂತ ಇರ್ತಾರೆ, ಅವ್ರ ಜೊತೆ ನೀವು ಖುಷಿಯಾಗಿ ಸಂತೋಷವಾಗಿರ್ರಿ. ನೀವು ನಿಮ್ಮಿಂದ ಅವ್ರು ದೂರ ಆದರು ಅಂತಂದರೆ ನಿಮಗೆ ಒಳ್ಳೆ ಕಾಲ ಬಂದಿದೆ ಅಂತಲೇ ಅರ್ಥ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿದೆ ಅಂತಲೇ ಒಂದು ಅರ್ಥ. ಅಂಥ ಟೈಮಲ್ಲಿ ರಾಯರು ಕೈ ಹಿಡಿತಾರೆ. ನೀವು ರಾಯರನ್ನ ಜಪ ಮಾಡಿ, ನೀವು ಬೇಡದಿರೋ ವಿಷಯನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಮನೆಗೆ ಹೆಂಡತಿ ಮಕ್ಳಿಗಾಗಿರ್ಬೋದು, ಇಲ್ಲ ಗಂಡ ಮಕ್ಳಿಗಾಗಿರ್ಬೋದು, ಮನೆಯಲ್ಲಿ ಕಿರಿಕಿರಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಹೆಚ್ಚೆಚ್ಚು ಸಮಯನ ನೀವು ದೇವ್ರ ಮುಂದೆ ಕಳೀರಿ. ನೀವು ನಿಮ್ಮ ಮಕ್ಕಳು ಮರಿ ಜೊತೆ ಕಳೀರಿ. ನೀವು ನಿಮ್ಮ ಮನೆಗಂತಲೇ ಜಾಸ್ತಿ ಟೈಮ್ ಕೊಡಿ. ನೀವು ಇನ್ನಷ್ಟು ನಿಮ್ಮ ಮನಸ್ಸಲ್ಲಿ ನೋವಿದೆಯಾ, ಕಾಡ್ತಿದೆಯಾ, ನೀವು ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಏಕೆ ಅಂತಂದರೆ ನಮಗೆ ಕೆಲಸ ಜಾಸ್ತಿ ಇದ್ದಷ್ಟು, ತಲೆಗೆ ಟೆನ್ಷನ್ ಜಾಸ್ತಿ ಕೊಟ್ಟಷ್ಟು ನಮಗೆ ಈ ಚಿಂತೆ ಎಲ್ಲ ಬರೋದಿಲ್ಲ ನಮಗೆ. ನೀವು ಬೇರೆ ಬೇರೆ ಇನ್ನೊಂದು ಕೆಲಸದಲ್ಲಿ ಮತ್ತೊಂದು ಕೆಲಸದಲ್ಲಿ ಈ ಥರ ತೊಡಗಿಸ್ಕೊಳ್ಳಿ. ನೀವು ಒಂದು ನಿಮಿಷನೂ ಫ್ರೀ ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ಮೈಂಡನ್ನು ನಿಮ್ಮ ಜೀವನಕ್ಕೆ ಏನು ಒಂದು ದಾರಿ ಮಾಡ್ಕೋಬೇಕೋ ಅದು ದಾರಿನಲ್ಲಿ ನೀವು ಮುಂದೆ ಸಾಗ್ತಾ ಹೋಗಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಈ ನೋವು ಕಾಡ್ತಿದೆ ಅಂತಂದರೆ ನೀವು ಆ ಟೈಮಲ್ಲಿ ಫ್ರೀ ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ತಲೆನ ಮನಸ್ಸನ್ನು ಹೆಚ್ಚೆಚ್ಚು ಬೇರೆ ಕಡೆ ಗಮನ ಹರಿಸಿ. ನೀವು ಮತ್ತಷ್ಟು ಕೆಲಸ ಮಾಡೋದಕ್ಕೆ ನೀವು ಶುರು ಮಾಡಿ. ನೀವು ಆವಾಗ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ, ನಿಮ್ಮ ಸಂಸಾರನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾರು ಮೋಸ ಮಾಡಿದ್ರಲ್ಲ ಅವ್ರ ಯೋಗ್ಯತೆಯೂ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರನ್ನೂ ಅಷ್ಟೇ ಅತಿಯಾಗಿ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಹೆಚ್ಚೆಚ್ಚು ನಿಮ್ಮ ಸಂಸಾರದಲ್ಲಿ ಒಂದು ಟೈಮ್ ಅನ್ನೋದು ಕೊಡಿ. ನೀವು ಬೇಡದೇ ಇರೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಜಾಸ್ತಿ ಟೈಮ್ನ ದೇವ್ರಿಗೆ ಕೊಡಿ. ನೋಡಿ, ಬೆಳಗ್ಗೆ ಟೈಮು, ಸಂಜೆ ಟೈಮು, ಒಂದು 1/4 ಗಂಟೆ, ಅರ್ಧ ಗಂಟೆ ದೇವ್ರಿಗೆ ಅಂತ ಇಟ್ಬಿಡಿ ನಿಮ್ಮ ಟೈಮ್ನ. ಇಲ್ಲ ನಿಮಗೆ ಫ್ರೀ ಆಯಿತಾ, ಏನು ಕೆಲಸ ಇಲ್ವಾ ಮಾಡೋದಕ್ಕೆ, ಹೋಗಿ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ದೇವರ ಜ್ಞಾನ ಮಾಡಿ. ನಿಮ್ಮ ಕಷ್ಟ ಸುಖನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳಿ. ಅಪ್ಪ, ನನಗೆ ಯಾರು ಮೋಸ ಮಾಡಿದ್ರೋ, ಯಾರು ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ರೋ ಅವರು ನೀವೇ ನೋಡ್ಕೊಳ್ಳಿ. ನೋಡಿ, ಅವ್ರಿಗೂ ಅಷ್ಟೇ ನಾನು ಕೆಟ್ಟದ್ದು ಬಯಸೋಕ್ಕೆ ಹೋಗೋದಿಲ್ಲ ತಂದೆ. ಏಕೆಂತಂದರೆ ನಾನು ಕೆಟ್ಟದ್ದು ಬಯಸೋ ಹಕ್ಕು ನನಗಿಲ್ಲ. ನನಗೆ ಮೋಸ ಮಾಡಿದವ್ರಿಗೆ ನಾನು ಅವ್ರ ಕಷ್ಟದಲ್ಲಿ ಇದ್ದಾಗ ನಾನು ಅಷ್ಟೋ ನಾನು ಸಹಾಯ ಮಾಡಿದ್ದೀನಿ. ಆದರೂ ನನಗೆ ನೋವು ಕೊಟ್ಟರು ಅವರು. ಅವ್ರನ್ನ ನೀವೇ ನೋಡ್ಕೊಳ್ಳಿ ತಂದೆ ಅಂತಂದ್ಬಿಟ್ಟು ದೇವ್ರ ಹತ್ರ ಕೂತ್ಕೊಂಡು ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ. ನೀವು ಜಾಸ್ತಿ ಟೈಮ್ನ ದೇವ್ರ ಹತ್ರ ಕಳೆಯೋದ್ರಿಂದ ನಿಮ್ಮ ಮನಸ್ಸು ಫ್ರೀ ಆಗುತ್ತೆ, ನಿಮ್ಮ ಮನೆಗೂ ಒಳ್ಳೆಯದಾಗುತ್ತೆ, ಮತ್ತು ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ 4 ಜನ, ಅವ್ರ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಅಲ್ವಾ. ನಾನು ಯಾಕಪ್ಪ ಇಷ್ಟೊತ್ತಿ ಮಾತುಗಳನ್ನ ಹೇಳಿದೆ ಅಂದರೆ, ಸುಮಾರು ಜನ ಈ ಫ್ರೆಂಡ್ಶಿಪ್ಗಳನ್ನ ಮಾಡ್ಕೋತಾರೆ, ಇಲ್ಲದೇ ಇರೋ ಸಮಸ್ಯೆನೆಲ್ಲ ತಲೆ ಮೇಲೆ ಹೊಡ್ಕೋತಾರೆ. ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ನಿಮ್ಗೆ ಯಾರು ನಿಮ್ಮ ಕಷ್ಟಕ್ಕೆ ಆಗ್ತಾರೋ ಅಂಥವ್ರನ್ನ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ನೀವು ಯಾಕೆಂತಂದರೆ ಎಲ್ಲರೂ ಒಳ್ಳೆಯವರೇ ಆಗಿರಲ್ಲ, ಎಲ್ಲರೂ ಕೆಟ್ಟವರೇ ಆಗಿರಲ್ಲ. ಕಷ್ಟ ಅಂತಂದಾಗ ಕೆಲವು ಜನ ಬರ್ತಾರೆ, ಒಂದು ಸಹಾಯ ಅನ್ನೋದು ಮಾಡ್ತಾರೆ, ಒಳ್ಳೆ ಮನಸ್ಸಿರುತ್ತೆ ಕೆಲವ್ರಿಗೆ. ಇನ್ನು ಕೆಲವರು ಒಂದು ದುಡ್ಡು ಕಾಸಿಗೋಸ್ಕರ ಅಂತಲೇ ಬರ್ತಾರೆ, ಅಂಥವ್ರು ಮನಸ್ಸಿಗೆ ನೋವು ಕೊಟ್ಬಿಟ್ಟು ಹೋಗ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಮನಸ್ಸಿಗೆ ನೋವು ಕೊಡೋನ್ನ ದೂರ ಇಟ್ಬಿಡಿ, ಅವ್ರನ್ನ ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂಥವ್ರು ನಿಮ್ಮಿಂದ ದೂರ ಆದರು ಅಂತಂದರೆ ರಾಯರು ಕೊಟ್ಟಂಥ ಒಂದು ಸೂಚನೆ ಅಂತ ತಿಳ್ಕೊಳ್ಳಿ. ಯಾಕೆಂತಂದರೆ ಅವರಿಂದ ಮುಂದೆ ಒಂದು ದೊಡ್ಡ ಕಷ್ಟ ಬರಬೇಕಾಗುತ್ತೆ. ಅದಕ್ಕೆ ಆದಷ್ಟು ಬೇಗ ನಿನ್ನಿಂದ ಅವ್ರನ್ನ ದೂರ ಮಾಡ್ತಾಯಿದ್ದೀನಿ ಅಂತ ರಾಯರೇ ದೂರ ಮಾಡಿದ್ರು ಅಂತ ನೀವು ತಿಳ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.